ಹಾಯ್ ಎಲ್ರಿಗೂ ನಮಸ್ಕಾರ ಮಾರ್ರೆ. ಎಲ್ಲ ಹೆಂಗಿದ್ರಿ? ನಾ ಫಸ್ಟ್ ಟೈಮ್ ಕುಂದಾಪುರ ಕನ್ನಡದ ಬ್ಲಾಗ್ ಮಾಡೋದು ಮಾರ್ರೆ. ಬೆಂಗಳೂರಾಗ ಇದ್ದಿದ್ದು ಬೇಜಾರ ಹೀಗೆ ಒಂದು ಚಿಕ್ಕಮಂಗ್ಳೂರು ಕಡೆ ಹೋಪ ನಡಿ ಹೇಳಿ ಹಿಂಗೆ ಒಂದು ಟ್ರಿಪ್ ಮಾಡೋಣ ಮಾಡೋದು ಮಾರ್ರೆ. ಬೆಳಿಗ್ಗೆ 5:15 ಎದ್ಕೊಂಡು 6 ಗಂಟೆಗೆ ಮನೆಯಿಂದ ಹೊರಟಿದ್ದೆ. ನೆಲಮಂಗಲ ಬಪ್ಪಾತಿಗೆ 6:15 ಆಯ್ತು ಕಣಿ. ಕಡಿಗೆ 7:15 ಸುರಿಗೆ ದ್ವಾರಕ ಹೋಟೆಲ್ನಲ್ಲಿ ಒಂದು ಎಣ್ಣೆ ಚೆಲ್ಲಿದ್ದಿದ್ದೆ. ಅದ್ರಾಗೆ ತಿಂಡಿ ತಿನ್ಕೋದೆ. ಅಲ್ಲ ವೀಡಿಯೋ ಮಾಡಿದೆ ನೆನಪೋಯ್ತು ಮಾರ್ರೆ. ಹಾಗೆ ತಿಂಡಿ ತಿನ್ಕೊಂಡೆ ಸೀದಾ ಬಂದೆ ಕಣಿ. ಹಾಸನಕ್ಕೆ ಬಪ್ಪತ್ತಿಗೆ ಸುಮಾರು 10 ಗಂಟೆ ಆಯ್ತು ಕಣಿ. ಈ ಬದಿ ರೋಡೆಲ್ಲ ಲಾಯ್ಕಿತ್ತು ಮಾರ್ರೆ. ಅಡಿಲ್ಲ ಅಂತ ಹೊಂಡ ಗಂಡಿ ಎಲ್ಲ ಜಾಸ್ತಿ ಇಲ್ಲ, ಒಳ್ಳೆ ಇತ್ತು ರೋಡ್. ನಮ್ಮ ಬದಿಗೆಲ್ಲ ರೋಡ್ ಅಂದ್ರೆ ಮಾರ್ರೆ, ನಾವು ಶಾಲೆಗೆ ಒಪ್ಪತ್ತಿಗೆ ಇದ್ದು ಹೊಂಡ ಗಂಡಿ ಎಲ್ಲ ಈಗಳು ಇತ್ತು ಕಣಿ. ಅದೆಂಥರೂ ಆಗಲಿ ಬಿಡಿ. ನಾನೀಗ ಹೊರಟದ್ದು ಶ್ರೀ ವೀರನಾರಾಯಣ ದೇವಸ್ಥಾನ ಬೆಳವಾಡಿ ಅಂದಳಿ. ಇಲ್ಲಿ ಹಾಪತಿ ಚೂರು ಮಳೆ ಬಾವು ಶುರು ಆಯ್ತು ಮಾರ್ರೆ. ಪಿರಿ 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 ಮಳೆ ಬಾವು ಶುರು ಆಯ್ತು. ಆ ರೋಡೆಲ್ಲ ಲೈಕಿತ್ತು ಮತ್ತು ಮರ ಎಲ್ಲ ಒಳ್ಳೆ ಇತ್ತು, ಒಳ್ಳೆ ಗ್ರೀನರಿ ಎಲ್ಲ ಒಳ್ಳೆ ಇತ್ತು ಮಾರ್ರೆ. ಒಳ್ಳೆ ಆತಿತ್ತು ಕಾರಗೊಪ್ಪತ್ತಿಗೆ. ಒಳ್ಳೆ ಚೆನ್ನ ಮಳೆ, ಒಳ್ಳೆ ರೋಡ್, ಹಾಗೆ ಮರ ಗಿರ ಹಸಿರೆಲ್ಲ ಇತ್ತು, ಒಳ್ಳೆ ಆಯ್ತು ಕಣಿ. ಇದೇ ಕಣಿ ದೇವಸ್ಥಾನ, ಶ್ರೀ ವೀರನಾರಾಯಣ ದೇವಸ್ಥಾನ ಬೆಳವಾಡಿ. ಈ ದೇವಸ್ಥಾನ ಒಳ್ಳೆ ಇತ್ತು ಕಣಿ. ಬರೀ ಕಲ್ಲಾಗೆ ಮಾಡೋದು, ಒಳ್ಳೆ ಇತ್ತು ದೇವಸ್ಥಾನ. ಜಾಸ್ತಿ ವೀಡಿಯೋ ಮಾಡೋಕ್ಕೋ ಇಲ್ಲ, ಅಲ್ಲಿ ವೀಡಿಯೋ ಮಾಡಿಬಿಡಿ ಅಲ್ಲಿ ಫೋಟೋ ಹಾಕಿರೋದಕ್ಕೆ. ಕಡೆಗೆ ನನ್ನ ಪಯಣ ಹೊರಟದ್ದು ಸೀದಾ ಮುಳ್ಳಯ್ಯನಗಿರಿ. ಈ ಮುಳ್ಳಯ್ಯನಗಿರಿ ರೋಡಿಗೆ ಮುಂದೆ ಹಾಪತ್ತಿಗೆ ಒಂದು ಫುಲ್ ಟ್ರಾಫಿಕ್ ಇದ್ದಿತ್ತು ಮಾರ್ರೆ. ಆದರೆ ಕೆಲವ್ರು ಆಬದಿಂದ ಬರ್ತಾರೆ ಹೇಳಿದ್ದು ಫುಲ್ ಜಾಮ್ ಆಯಿತು, ಹೋಯ್ಬಿಡಿ ಅಂದದ್ದು. ನಾವು ವಾಪಸ್ ಬಂದಿರೋ ಸಹಿ ಮುಂದೆ ಹೋಯ್ಕ ಅಂತ ಎಂಥದ್ದು ಇಲ್ಲ, ಜಾಮು ಇಲ್ಲ, ಎಂಥದ್ದು ಇಲ್ಲ, ಒಳ್ಳೆ ಇದ್ದಿತ್ತು. ಇಲ್ಲ ವೆದರ್ ಮಾತ್ರ ಒಳ್ಳೆ ಇತ್ತು ಮಾರ್ರೆ, ಒಳ್ಳೆ ಚಿಲ್ಲಿತ್ತು. ಈ ಟೈಮಾಗೆ ಒಂದು ಸಾಂಗ್ ನೆನಪತ್ತಿತ್ತು ಕಣಿ ನನಗೆ, ಹೇಳುದಾ? ಸತತ ಸನಿಹ ಬರುತ್ತಾ ಬರುತ್ತಾ ಉಳಿದ ಜಗವೇ ಮರೆತಿದೆ. ಕನಸಿನೊಳಗೂ ಸಿಗದ ಒಲವು ಎದುರೆ ನಗುತ್ತಾ ಕುಳಿತಿದೆ. ನಿನ್ನಿಂದಲೇ ಹೂವಾಯಿತು ಈ ಬಾಳಿನ ತೇರು. ಕೇಳ್ರಿ ಸಾಂಗ. ಕಡಿಗೀಗ ನಾ ಬಂದದ್ದ ಪೀಕಿಗೆ ಬಂತ. ಇಲ್ಲಂತೂ ಫುಲ್ ಗಾಳಿ ಅಂದ್ರೆ ಗಾಳಿ ಮಾರ್ರೆ, ಸ್ವಲ್ಪ ಏನು ಗಾಳಿ ಅಲ್ಲ. ಇಲ್ಲಿ ಕಾರಿಂದ ಇಡೋಕ್ಕಾಗಿಲ್ಲ ನಮ್ಮನೆ ಗಾಳಿ. ಯಾರು ಸಪೂರ್ಕಿದ್ದಾರೆ ಬಂದ್ರಿತ್ತಲ್ಲ, ಗಾಳಿ ಹಾರಿಸ್ಕೊಂಡೆ ಹೊತ್ತವ್ರು. ಅದಕ್ಕೆ ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಚೂರು ವೀಡಿಯೋ ಮಾಡೋದಷ್ಟೇ. ಈ ಫಾಲ್ಸ್ ಒಳ್ಳೆ ಆಯ್ತು ಮಾರ್ರೆ. ವಾಪತ್ತಿಗೆ ಸಿಕ್ಕಿತ್ತು, ಗಾಡಿ ನಿಲ್ಸೋಕ್ಕಾಗಿಲ್ಲ, ಫುಲ್ ಸೈಡಾಗೆಲ್ಲ ಗಾಡಿ ಇದ್ದಿತ್ತು. ಅದಕ್ಕೆ ಬಪ್ಪತ್ತಿಗೆಲ್ಲ ಕಾರ್ ಸೈಡಿಗೆ ಹಾಕಿ ಒಂಚೂರು ಕಣ್ಕೊ ಬಂದದ್ದು, ಲೈಕ್ ಇತ್ತು. ಕಡೆಗೆ ನಾ ಹೋಮ್ ಸ್ಟೇಗೆ ಬಂದೆ. ಇದು ಆಲ್ರೆಡಿ ನಾನು ಬುಕ್ ಮಾಡಿದೆ. ಬಪ್ಪತ್ತಿಗೆ 5 ಗಂಟೆ ಆಯ್ತು. ಒಳ್ಳೆ ಲೈಕ್ ಇತ್ತು, ಅಡಿಲ್ಲ. ಗ್ರೀನರಿ ಎಲ್ಲ ಒಳ್ಳೆ ಇತ್ತು, ಒಳ್ಳೆ ಮೌಂಟೇನ್ ವ್ಯೂ ಎಲ್ಲ ಇತ್ತು, ಒಳ್ಳೆ ಫಾಗ್ ಎಲ್ಲ ಬರ್ತಿದ್ದಿತ್ತು, ಒಳ್ಳೆ ಇದ್ದಿತ್ತು, ಅಡಿಲ್ಲ. ಸಂಜೆ ಸ್ನ್ಯಾಕ್ಸ್ ಇದ್ದಿತ್ತು, ಟೀ ಇದ್ದಿತ್ತು. ರಾತ್ರಿ ವೆಜ್ ನಾನ್ ವೆಜ್ ಎರಡೂ ಇದ್ದಿತ್ತು. ಕಡೆ ಬೆಳಿಗ್ಗೆ ಮತ್ತು ತಿಂಡಿ ಕೂಡ ಇದ್ದಿತ್ತು, ಬ್ರೇಕ್ಫಾಸ್ಟ್ ಕೂಡ ಇದ್ದಿತ್ತು. ಈ ಹೋಮ್ ಸ್ಟೇದು ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ, ಹೋಮ್ ಸ್ಟೇ ಅಂದಳಿ ನಾನು ಡೀಟೇಲ್ಸ್ ಕಳಿಸ್ತೆ. ಇದು ನಂದು 2ನೇ ದಿನದ ವೀಡಿಯೋ ಕಾಣಿ. ಬೆಳಿಗ್ಗೆ ಎದ್ಕೊಂಡು ತಿಂಡಿ ತಿನ್ಕೊಂಡು ಹಿರೇಕೊಳಲ್ಲ ಲೇಕಂದಲ್ಲಿ ಅದಕ್ಕೆ ಹೊರಟದ್ದು. ಇದಕ್ಕೆ ಸಂಜೆ ಅಥವಾ ಬೆಳಿಗ್ಗೆ ಹೊರ ಲೈಕ್ ಆತಂದಲ್ಲಿ ಹೇಳ್ತಿದ್ರು. ಅದಕ್ಕೆ ನಿನ್ನೆ ಸಂಜೆ ಹಬ್ಬ ಇಲ್ಲ ನನಗೆ, ಅದಕ್ಕೆ ಬೆಳಿಗ್ಗೆ ಹೊರಟದ್ದು. ಇದೇ ಕಾಣಿ ಆ ಲೇಕ್. ಇದು ಲೈಕ್ ಇತ್ತು, ವ್ಯೂ ಎಲ್ಲ ಒಳ್ಳೆ ಇತ್ತು, ಒಳ್ಳೆ ದೊಡ್ಡ ಕ್ಯಾರಿ. ಅದ್ರ ಮಧ್ಯೆ ಒಂದು ನಡ್ಕೊಂಡು ಅಪ್ಪಂಕಂಡು ಮಾಡಿರ. ಆರದ್ನೆಲ್ಲ ಬ್ಲಾಕ್ ಮಾಡಿ ಬಚ್ಚಿರ. ಅಲ್ಲಿ ಮಧ್ಯೆ ನಡ್ಕೋಕಾತಿಲ್ಲ. ನಮಗೆಲ್ಲ ಎಂತ ಅನ್ಸೋದಿಲ್ಲ ಮಾರ್ರೆ ಈ ನೀರೆಲ್ಲ ಕಂಡ್ರೆ. ನಮಗೆಲ್ಲ ಊರ ಬದಿಗೆ ನೀರು ಕಂಡು ಸಾಕಾಗಿರುತ್ತೆ. ಇಲ್ಲಿಂದ ಈಗ ಹೊರಟದ್ದು ಕಲ್ಲತ್ಗಿರಿ ಫಾಲ್ಸ್ ಅಂದಲ್ಲಿ ಹೇಳಿ, ಅಲ್ಲಿಗೆ ಹೊರಟದ್ದೀಗ ನಾನು. ಇದೇ ಕಾಣಿ ಆ ಕಲ್ಲತ್ಗಿರಿ ಫಾಲ್ಸ್. ಒಂದು ಬದಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇತ್ತಿಲ್ಲ, ಆ ನೀರಾಗೆ ನಡ್ಕೊಂಡು ಈಚೆಗೆ ದಾಟಿ ಈಚೆ ಬರ್ಕ ಕಾಣ್ಕಂತ ಬಂದ ಪ್ಲೇಸ್ ಎಲ್ಲ ಕಂಡೆ. ಈಗ ಬೆಂಗಳೂರು ಬದಿಗೆ ಹೊರಟದ್ದು ಮಾರ್ರೆ.
ನಿಮಗೆ ಅಂತಾರು ಚಿಕ್ಕಮಂಗ್ಳೂರು ಬದಿಗೆ ಟ್ರಿಪ್ ಪ್ಲ್ಯಾನ್ ಎಲ್ಲ ಇದ್ದರೆ ಈಗಲೇ ಹೋಯ್ನಿ ಒಳ್ಳೆ ಇತ್ತು. ಮಳೆಗೇನು ಜಾಸ್ತಿ ಇಲ್ಲ, ಚೂರು ಚೂರು ಮಳೆ ಬರ್ತಿರತ್ತೆ. ಆಗಲೇ ಹೇಳ್ದಂಗೆ ಇದು ನಾನು ಫಸ್ಟ್ ವ್ಲಾಗ್. ಹೆಂಗಾಯ್ತಂದಲ್ಲಿ ಹೇಳಿ ಕಮೆಂಟ್ ಸೆಷನಲ್ಲಿ ಒಂದು ಹಾಕಿ ಕಾಂಬ. ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರಿ ಹಂಗಾರೆ ಹೋಯ್ ಬತ್ತೇಕಾ, ಮತ್ತೆ ಸಿಕ್ಕುವ.